ಗೃಹ ಸಚಿವ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಬಗ್ಗೆ ಮಾತನಾಡಿದ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ, ವಿಜೇಂದ್ರ, ಕುಮಾರಸ್ವಾಮಿ ಬಹಳ ಹಾನೆಸ್ಟಾ, ಬಿಜೆಪಿ ನಾಯಕರು ಹಾನೆಸ್ಟಾ, ಇವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಸಿಎಂ. ಅವ್ರ ಗಂಭೀರತೆನೇ ಇಲ್ಲ, ಗಂಭೀರ ಆರೋಪ ಎಲ್ಲಿ ಮಾಡ್ತಾರೆ? ಅಶೋಕೆ ಮಾಡಿಸಿರ್ಬೋದು. ಹಾಗಾದ್ರೆ ನಂಗೆ ಗೊತ್ತಿಲ್ಲ, ಬಿಜೆಪಿ ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶ ಸಹಿಸದೆ ಇಡಿ ದಾಳಿ ಮಾಡಲಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆರೋಪ ಮಾಡಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಇಡೀ ದೇಶದಲ್ಲಿ ಸಂವಿಧಾನ, ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯಗಳ ನಾಯಕರ ಮೇಲೆ ನಿರಂತರ ದಾಳಿ ಮಾಡೋದು ವಾಡಿಕೆಯಾಗಿದೆ. ಪರಮೇಶ್ವರ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ವಿಕೃತ ಮನಸ್ಸುಗಳ ಭಾಗವಾಗಿದೆ ಅಂತ ಬಿಜೆಪಿ ವಿರುದ್ಧ ಪೋಸ್ಟ್ ಹಾಕಿ ಕಿಡಿಕಾರಿದರು. ಇನ್ನು ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ಮಾಡಿರುವ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿರುವಂತಹ ಸಚಿವ ಚಲುವರಾಯಸ್ವಾಮಿ, ಇಡಿ ಐಟಿ ಇರೋದೇ ದಾಳಿ ಮಾಡೋಕೆ, ವಿರೋಧ ಪಕ್ಷಗಳು ಅವರ ವಿರುದ್ಧ ಇದೊಂದು ಅಸ್ತ್ರ ಬಳಸ್ತಾರೆ. ಇನ್ನು ಪರಮೇಶ್ವರ್ ಇವತ್ತಿನಿಂದ ಸಂಸ್ಥೆ ನಡೆಸ್ತಾ ಇಲ್ಲ, ಅವರ ತಂದೆ ಕಾಲದಿಂದಲೂ ನಡೀತಾ ಇದೆ, ಸರಿಯಾದ ದಾಖಲೆ ಕೊಡ್ತಾರೆ ಬಿಡಿ ಅಂತ ಹೇಳಿದ್ರು. ಐಟಿ ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ. ಈಗ ಕಾಂಗ್ರೆಸ್ನವರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಅಲ್ಲೇ ಎರಡನೇ ಸರಿ ಆಗಿದೆ. ಅವರು ಮೊದಲು ಐಟಿ ಆಗಿತ್ತು, ಈಗ ಇಡಿ ಆಗಿದೆ. ಅದರಿಂದ ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನು. ಸಚಿವ ಪರಮೇಶ್ವರ್ ಅವರ ಸಿದ್ಧಾರ್ಥ ಕಾಲೇಜಿನ ಮೇಲಿನ ಇಡಿ ರೇಡ್ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ಯತ್ನಾಳ್, ಚಿನ್ನದ ಹಗರಣದಲ್ಲಿ ಹಲವು ಮಂತ್ರಿಗಳ ಹೆಸರಿದೆ. ಇಡಿಗೆ ಯಾರ ಮೇಲೆ ಸಂಶಯ ಬಂದಿದೆಯೋ ಅವರ ಮೇಲೆ ರೇಡ್ ಮಾಡ್ತಿದ್ದಾರೆ. ಇಡಿ ಸ್ವತಂತ್ರ ತನಿಖಾ ಏಜೆನ್ಸಿ, ಬಿಜೆಪಿ ಹೇಳಿ ರೇಡ್ ಮಾಡಿಸೋಕೆ ಬರೋದಿಲ್ಲ. ಸಂಶಯ ಬಂದಲ್ಲಿ ರೇಡ್ ಮಾಡ್ತಾರೆ, ಮಾಹಿತಿ ಸಿಕ್ಕರೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರು. ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿತ್ತು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ, ಅದ್ರಾಗ ಯಾರು ಏನು ಬಿ ಜೆ ಪಿನ ಮಾಡ್ಸಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನವ್ರು ಏನು ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾರು ಮಾಹಿತಿ ಸಿಕ್ಕರೆ ಅವ್ರ ಕ್ರಮ ತಗೋತಾರೆ, ಏನೂ ಸಿಗಲಿಲ್ಲ ಅಂದ್ರೆ. ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿರೋದನ್ನ ವಿಪಕ್ಷಗಳು ರಾಜಕೀಯವಾಗಿ ಬಳಸಿಕೊಂಡಿವೆ. ಪರಮೇಶ್ವರ್ ಬಗ್ಗೆ ವಿಪಕ್ಷ ನಾಯಕರುಗಳು ವ್ಯಂಗ್ಯವಾಡಿದ್ದಾರೆ. ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರಣ್ಯಾರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಡಿ ಆಪರೇಷನ್ ಸಿಂಧೂರ ವಿಚಾರವಾಗಿ ಹೇಳಿಕೆ ನೀಡಿದ್ದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಿಜಯಪುರದಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಅಧಿಕಾರ ಕೊಟ್ಟಿದ್ದು ಪ್ರಧಾನಿ ಮೋದಿ. ಅವರು ಎಲ್ಲಿಯೂ ಹೋಗಿ ನಾನು ಯುದ್ಧ ಮಾಡಿದ್ದೇನೆ ಅಂತ ಹೇಳಿಲ್ಲ. ಅವರು ಸೈನಿಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ರಿಂದಲೇ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿಯುತವಾಗಿದೆ ಅಂತ ಶತ್ರು ರಾಷ್ಟ್ರಗಳಿಗೂ ಗೊತ್ತಾಗುವಂತೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇಂದಿರಾ ಗಾಂಧಿ ಅವರಿದ್ದಾಗ ಭಾರಿ 71ರಾಗ ಭಾರಿ ಯುದ್ಧ ಮಾಡಿದ್ರು, ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ. ಈಗ ಪ್ರಧಾನಮಂತ್ರಿ ಯಾರದಾರ್ರಿ? ಮೋದಿಯವರು. ಮತ್ತು ಅದರ ನೇತೃತ್ವ ಕೊಟ್ಟವ್ರು ಯಾರು? ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು? ಮೋದಿಯವರು. ಸಹಜವಾಗಿ ನರೇಂದ್ರ ಮೋದಿಯವರು. ನೀವು ಅಲ್ಲಿ 71 ಯುದ್ಧ ಏನು ಹೇಳ್ತೀರಿ? ಇಂದಿರಾ ಗಾಂಧಿ ಅವ್ರು ಹೇಳ್ತಾರೆ. ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಗೆಲ್ತಾರೆ. ಸೈನಿಕರ ಪರಿಶ್ರಮನೇ ನಂಬರ್ 1 ಇದೆ. ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿರೋದು ಮೋದಿಯವರು ಎಲ್ಲಿ ಹೇಳಿಲ್ಲ. ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದೆ ಅಂತೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಪಂಜಾಬ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದ ಧರ್ಮಸ್ಥಳದ ಆಕಾಂಕ್ಷ ಅಂತ್ಯಕ್ರಿಯೆ ಹುಟ್ಟೂರಲ್ಲಿ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೋಳಿಯಾರ್ನಲ್ಲಿ ಕುಟುಂಬಸ್ಥರು ಅಂತ್ಯಕ್ರಿಯೆ ನೆರವೇರಿಸಿದ್ರು. ತನಿಖೆಯ ಕಾರಣದಿಂದ ಪಾರ್ಥಿವ ಶರೀರವನ್ನ ಸುಡದೆ ಬಾಕ್ಸ್ನಲ್ಲಿ ಇಟ್ಟು ಮಣ್ಣು ಮಾಡಿದ್ದಾರೆ. ಮಲಯಾಳಿ ಹಿಂದೂ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ನಡೆದಿದ್ದು ಆಕಾಂಕ್ಷ ಸಾವಿಗೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದರು.
ಕನ್ನಡ ಮಾತಾಡಲ್ಲ ಎಂದು ದರ್ಪ ತೋರಿದ್ದ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ನನ್ನ ರಾತ್ರೋರಾತ್ರಿ ಬೇರೆ ಕಡೆ ಎತ್ತಂಗಡಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕನ್ನಡ ಮಾತನಾಡಲ್ಲ ಎಂದಿದ್ದ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ಆಕ್ರೋಶ ಹೆಚ್ಚಾಗ್ತಿದ್ದು ಎಚ್ಚೆತ್ತಂತಹ ಎಸ್ಬಿಐ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ನ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕನ್ನಡ ಮಾತಾಡಲ್ಲ ಅಂತ ಉದ್ದಟತನ ತೋರಿದ್ದ ಬ್ಯಾಂಕ್ ಸಿಬ್ಬಂದಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿತ್ತು. ಇದರ ಬೆನ್ನಲ್ಲೇ ಕನ್ನಡದಲ್ಲೇ ಕ್ಷಮೆಯಾಚನೆ ಮಾಡಿದ್ದಾಳೆ. ನನ್ನನ್ನು ಕ್ಷಮಿಸಿ, ನನ್ನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮಿಸಿ, ಕನ್ನಡದಲ್ಲಿ ವ್ಯವಹರಿಸಲು ಯತ್ನಿಸ್ತೇನೆ ಅಂತ ವಿಡಿಯೋ ಮೂಲಕ ಕನ್ನಡಿಗರ ಕ್ಷಮೆ ಕೇಳಿದ್ದಾಳೆ. ರಾಜ್ಯದ ಡಿಜಿ ಮತ್ತು ಐಜಿಪಿಯಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಎಂಎ ಸಲೀಂ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಡಿಜಿ ಮತ್ತು ಐಜಿಪಿ ಹುದ್ದೆಯಿಂದ ಅಲೋಕ್ ಮೋಹನ್ ನಿವೃತ್ತಿಯಾಗಿದ್ದು ಅವರ ಜಾಗಕ್ಕೆ ಈಗ ಸಲೀಂ ಅವರನ್ನ ನೇಮಿಸಿ ಹೆಚ್ಚುವರಿ ಹೊಣೆ ನೀಡಿ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಶಂಕರ ಬಿದ್ರಿ ನಂತರ ಮತ್ತೊಬ್ಬ ಕನ್ನಡಿಗನಿಗೆ ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ದೊರಕಿದೆ. ಇವರು 1993ರ ಕರ್ನಾಟಕ ಕೇಡರ್ನ ಐಪಿಎಸ್ ಅಧಿಕಾರಿ ಆಗಿದ್ದಾರೆ. ಬೆಂಗಳೂರು ಕನಕಪುರ ಹೆದ್ದಾರಿಯಲ್ಲಿ ಟೋಲ್ ಗದ್ದಲ ತಾರಕಕ್ಕೇರ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೋಮನಹಳ್ಳಿ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ಟೋಲ್ ಫ್ರೀ ಮಾಡ್ತಿದ್ದಾರೆ. ಹೀಗಾಗಿ ಟೋಲ್ ಸಂಗ್ರಹ ನಿಲ್ಲಿಸಿ ಅಂತ ರೈತರು ಪ್ರತಿಭಟನೆ ಮಾಡಿದ್ರು. ಹೆದ್ದಾರಿಯಲ್ಲಿ ಕುಳಿತು ಮೈ ಮೇಲೆ ಆಯಿಲ್ ಸುರ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆಂಧ್ರಪ್ರದೇಶದಲ್ಲಿ ಕಾಡಾನೆಗಳನ್ನು ಮಟ್ಟ ಹಾಕಲು ಕರ್ನಾಟಕದ ಸಾಕಾನೆಗಳನ್ನು ಕಳಿಸಿಕೊಡಲಾಗಿದೆ. ಇವತ್ತು ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 6 ಸಾಕಾನೆಗಳನ್ನು ಆಂಧ್ರಪ್ರದೇಶಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯಿತು. ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕ ಸರ್ಕಾರ ಕೊಟ್ಟಿರುವ ಆನೆಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀವಿ, ಆನೆಗಳನ್ನು ಚಿತ್ತೂರು ಹಾಗೂ ಉತ್ತರ ಕರಾವಳಿ ಆಂಧ್ರದಲ್ಲಿ ಸಾಕುತ್ತೇವೆ ಅಂತಾನೂ ಪವನ್ ಕಲ್ಯಾಣ್ ಭರವಸೆ ಕೊಟ್ಟು ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಗ್ರಾಮದೊಳಗೆ ನುಗ್ಗಿ ಕೆಲಕಾಲ ಒಂಟಿ ಸಲಗವೊಂದು ಆತಂಕ ಸೃಷ್ಟಿಸಿರುವ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮದಲಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಕ್ಕೆ ನುಗ್ಗಿದ ಕಾಡಾನೆ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಜಖಂಗೊಳಿಸಿದೆ. ಅಲ್ಲದೆ ಕಾಫಿ ತೋಟದಲ್ಲಿ ಗೀಳಿಡ್ತಾ ಜನರ ಕಡೆಗೆ ಕಾಡಾನೆ ನುಗ್ಗಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಕಾಡಾನೆ ಓಡಿಸಲು ಹರಸಾಹಸ ಪಟ್ಟಿದ್ದಾರೆ. ಉಗ್ರವಾದವನ್ನ ಪೋಷಣೆ ಮಾಡ್ತಾ ಇರೋ ಪಾಕ್ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಸಮರ ಸಾರಿರೋ ಭಾರತ ವಿಶ್ವ ರಾಷ್ಟ್ರಗಳಲ್ಲಿ ಪಾಕ್ ಬಣ್ಣ ಬಯಲು ಮಾಡಲು ಮುಂದಾಗಿದೆ. ಹೀಗಾಗಿ ಜೆಡಿಯು ಸಂಸದ ಸಂಜಯ್ ಝಾ ನೇತೃತ್ವದ ಮೊದಲ ಬಹುಪಕ್ಷೀಯ ನಿಯೋಗ 5 ರಾಷ್ಟ್ರಗಳ ಭೇಟಿಗಾಗಿ ಜಪಾನ್ಗೆ ತೆರಳಿದೆ. ಆಪರೇಷನ್ ಸಿಂಧೂರ್ ಮತ್ತು ನಂತರದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ನಂತರ ನವದೆಹಲಿಯ ಸಂಪರ್ಕದ ಭಾಗವಾಗಿ ನಿಯೋಗವು ದಕ್ಷಿಣ ಕೊರಿಯಾ, ಮಲೇಷ್ಯಾ, ಇಂಡೋನೇಷ್ಯಾ ಮತ್ತು ಸಿಂಗಾಪುರಕ್ಕೂ ಭೇಟಿ ಕೊಡ್ತಾ ಇದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗಿರುವ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ವಿಚಾರಣೆ ವೇಳೆ ಹಲವು ಮಾಹಿತಿ ಬಹಿರಂಗವಾಗಿದೆ. ಜ್ಯೋತಿ ಮಲ್ಹೋತ್ರಾಳ ವಾಟ್ಸ್ಆಪ್ ಚಾಟ್ ತನಿಖೆ ಮಾಡಿರುವಂತಹ ಪೊಲೀಸರಿಗೆ ಹಲವು ಮಾಹಿತಿ ಸಿಕ್ಕಿದ್ದು. ಜ್ಯೋತಿ ಮಲ್ಹೋತ್ರಾ ಭಾರತೀಯ ಸೇನೆ ಬಗ್ಗೆ ಐಎಸ್ಐ ಏಜೆಂಟ್ರಿಗೆ ಮಾಹಿತಿ ರವಾನಿಸುತ್ತಿದ್ದಂತೆ ಅನ್ನೋದು ತಿಳಿದು ಬಂದಿದೆ. ಇದರ ಜೊತೆಗೆ ನನಗೆ ಪಾಕಿಸ್ತಾನದಲ್ಲಿ ಮದುವೆ ಮಾಡಿಸಿ ಅಂತ ಐಎಸ್ಐ ಏಜೆಂಟ್ನಿಗೆ ಕೇಳಿರುವ ವಾಟ್ಸ್ಆಪ್ ಸಂಭಾಷಣೆಯು ಪೊಲೀಸರಿಗೆ ಸಿಕ್ಕಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿಗೊಳಿಸಿದ ಸೈನಿಕರನ್ನ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭೇಟಿಯಾಗಿದ್ದಾರೆ. ಜಮ್ಮುವಿನ ರಜೌರಿ ಸೆಕ್ಟರ್ನಲ್ಲಿ ಸೈನಿಕರನ್ನ ಭೇಟಿಯಾಗಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ವಕ್ಫ್ ಅನ್ನೋದು ದಾನವಿದ್ದಂತೆ ಅದು ಇಸ್ಲಾಂನ ಭಾಗವಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ವಕ್ಫ್ ಕಾಯ್ದೆ ಜಾರಿ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ಈ ವೇಳೆ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು. ಸರ್ಕಾರಿ ಭೂಮಿಯ ಮೇಲೆ ಯಾರು ಹಕ್ಕು ಸ್ಥಾಪಿಸಲು ಸಾಧ್ಯವಿಲ್ಲ. ಹಾಗೆಯೇ ವಕ್ಫ್ ತತ್ವವನ್ನ ಬಳಸಿಕೊಂಡು ವಕ್ಫ್ ಅಂತ ಘೋಷಿಸಲಾದ ಆಸ್ತಿಗಳನ್ನ ಮರಳಿ ಪಡೆಯೋಕೆ ಕಾನೂನುಬದ್ಧವಾಗಿ ಅಧಿಕಾರ ಹೊಂದಿರುವುದಾಗಿ ಕೋರ್ಟ್ಗೆ ಮೆಹ್ತಾ ತಿಳಿಸಿದ್ರು. ಛತ್ತೀಸ್ಗಢದಲ್ಲಿ 26 ನಕ್ಸಲ್ಗಳನ್ನ ಎನ್ಕೌಂಟರ್ ಮಾಡಲಾಗಿದೆ. ಅದರಲ್ಲಿ 1 ಕೋಟಿ ರೂಪಾಯಿ ನಗದು ಬಹುಮಾನ ಹೊತ್ತಿದ್ದ ನಕ್ಸಲ್ ಮುಖಂಡ ನಂಬಾಲ ಕೇಶವ್ ರಾವ್ ಅಲಿಯಾಸ್ ಬಸವರಾಜ್ ಅನ್ನೋರನ್ನು ಕೂಡ ಎನ್ಕೌಂಟರ್ ಮಾಡಲಾಗಿದೆ. ನಾರಾಯಣಪುರ ಜಿಲ್ಲೆಯ ಅಬುಜಾಮದ್ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದ್ದ ವೇಳೆ ನಕ್ಸಲೀಯರು ಹಾಗೂ ಡಿಆರ್ಜಿ ಯೋಧರ ಮಧ್ಯೆ ಗುಂಡಿನ ಚಕಮಕಿಯಾಗಿ ಬಸವರಾಜ್ ಸೇರಿ 26 ಮಂದಿ ನಕ್ಸಲೀಯರು ಡಿಆರ್ಜಿ ಯೋಧರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಈಗ ವಿದೇಶಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ.
ಭಾರತೀಯ ವಿಮಾನಗಳಿಗೆ ತನ್ನ ವಾಯು ಮಾರ್ಗದಲ್ಲಿ ಸಂಚರಿಸದಂತೆ ವಿಧಿಸಿರುವಂತಹ ನಿಷೇಧವನ್ನ ಮತ್ತೊಂದು ತಿಂಗಳು ವಿಸ್ತರಿಸೋಕೆ ಪಾಕಿಸ್ತಾನ ನಿರ್ಧರಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ಗೆ ನುಗ್ಗಿ ಉಗ್ರ ಭೇಟಿಯಾಡಿತ್ತು. ಹೀಗಾಗಿ ಕಳೆದ ತಿಂಗಳಿನಿಂದ ಭಾರತಕ್ಕೆ ತನ್ನ ವಾಯು ಮಾರ್ಗವನ್ನ ನಿಷೇಧಿಸಿತ್ತು. ಪಹಲ್ಗಾಮ್ ದಾಳಿ ನಂತರ ಭಾರತ ಸರ್ಕಾರ ಸಿಂಧೂ ನದಿ ಒಪ್ಪಂದವನ್ನು ಅಮಾನತ್ ಮಾಡಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಡ್ಯಾಂ ಕಾಮಗಾರಿಯ ವೇಗವನ್ನು ಹೆಚ್ಚು ಮಾಡುವುದಾಗಿ ಚೀನಾ ಘೋಷಿಸಿದೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಶಾಲಾ ವಿದ್ಯಾರ್ಥಿಗಳ ಬಸ್ ಅನ್ನು ಗುರಿಯಾಗಿಸಿಕೊಂಡು ಆತ್ಮಾಹುತಿ ಕಾರು ಬಾಂಬ್ ದಾಳಿ ನಡೆಸಲಾಗಿದೆ. ಘಟನೆಯಲ್ಲಿ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು 38 ಮಕ್ಕಳು ಗಾಯಗೊಂಡಿದ್ದಾರೆ. ಕನ್ನಡದ ಲೇಖಕಿ ಬಾನು ಮುಷ್ತಾಕ್ಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿದೆ. ಇನ್ನು ಲಂಡನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲೇಖಕಿ ಬಾನು ಮುಷ್ತಾಕ್ ಹಾಗೂ ಅನುವಾದಕಿ ದೀಪಾ ಬಸ್ತಿ ಬೂಕರ್ ಪ್ರಶಸ್ತಿ ಸ್ವೀಕಾರ ಮಾಡಿದ್ರು. ಈ ವೇಳೆ ಮಾತನಾಡಿದ ದೀಪಾ ಬಸ್ತಿ ಕನ್ನಡದ ಹಿರಿಮೆಯ ಕುರಿತು ಮಾತನಾಡಿದ್ದಾರೆ. ನನ್ನ ಸುಂದರ ಭಾಷೆಗೆ ಸಂದಿರುವ ಗೌರವ ಇದು ಅಂತ ಹೇಳಿದ್ರು. ಇದೇ ವೇಳೆ ಜೇನಿನ ಹೊಳೆಯೋ ಗೀತೆಯನ್ನ ಹಾಡಿ ಅಲ್ಲೇ ಆ ಗೀತೆಯ ಅರ್ಥವನ್ನ ಅವರು ತಿಳಿಸಿದ್ದು ವಿಶೇಷವಾಗಿತ್ತು. First and foremost to the International Booker judges for loving these stories and my translation of them. And what a win this is for my beautiful language. Jenina holeyo halina maleyo sudheyo kannada savinudiyo goes a song in Kannada. It calls the Kannada language a river of honey, a rain of milk, and compares it to sweet ambrosia. Kannada is one of the oldest languages on earth, and I'm ecstatic that this will hopefully lead to a greater interest in reading and writing and translating more and from the language, and by extension from and into the magical languages we have in South Asia. Thank you. ಗಾಜಾದಲ್ಲಿ 2 ಮಿಲಿಯನ್ ಜನರು ಹಸಿವಿನಿಂದ ಬಳಲುತ್ತಿದ್ದಾರೆ ಅಂತ WHO ಮುಖ್ಯಸ್ಥರು ತಿಳಿಸಿದ್ದಾರೆ. ಗಾಜಾ ಪ್ರವೇಶಿಸೋಕೆ ಅನುಮತಿ ನೀಡಿದರೆ WHO ಮತ್ತು ಇತರ UN ಸಂಸ್ಥೆಗಳು ಸಹಾಯವನ್ನ ತಲುಪಿಸಲು ಸಿದ್ಧವಾಗಿದೆ ಅಂತಾನೂ ಹೇಳಿದ್ದಾರೆ. ಅಲ್ಲದೆ ಸಮಯಕ್ಕೆ ಸರಿಯಾಗಿ ನೆರವು ತಲುಪದಿದ್ದರೆ ಮುಂದಿನ 48 ಗಂಟೆಗಳಲ್ಲಿ 14,000ಕ್ಕೂ ಹೆಚ್ಚು ಮಕ್ಕಳು ಸಾಯಬಹುದು ಅಂತ ಅಂದಾಜಿಸಲಾಗಿದೆ.